ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು 3-4 ಡೇಸಿಂದ ನ್ಯೂಸ್ ಚಾನೆಲ್ಸು ಅದು ಇದು ನೋಡಿ ಬೇಜಾರಾಗಿ ಇವತ್ತು ಒಂದು ಮೂವೀಸ್ ನೋಡೋಣ ಅಂತ ಒಂದು 3-4 ಡೇಸಿಂದ ಸರ್ಚ್ ಮಾಡ್ತಿದ್ದೆ. OTTಲಿ ಯಾವನ ಮೂವೀಸ್ ರಿಲೀಸ್ ಆಗಿದೆ ಅಂತ. ಆ ಮೂವೀಸ್ ಲಿಸ್ಟ್ನ ನಿಮಗೂ ಒಂದು ಸತಿ ಅಪ್ಡೇಟ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಯಾವ ಮೂವಿ ನೋಡಿದೆ ಅಂತಂದರೆ ಬಡಮಯ್ಯ ಆ್ಯಂಡ್ ಚೋಟಮಯ್ಯ ಅಂತ ಹಿಂದಿ ಮೂವಿ. ಆ್ಯಕ್ಷನ್ ಮೂವಿ ಭಾಳ ಚೆನ್ನಾಗಿದೆ. ಅಕ್ಷಯ್ ಕುಮಾರ್ ಹಾಗೆ ಟೈಗರ್ ಶರೀಫ್ ಆ್ಯಂಡ್ ಪೃಥ್ವಿರಾಜ್ ಅವರು ಮಲಯಾಳಂ ಹೀರೋ, ಸೌತ್ ಇಂಡಿಯನ್ ಹೀರೋ ಆ್ಯಂಡ್ ಅದರ್ ಆ್ಯಕ್ಟರ್ಸ್ ಇದ್ದಾರೆ ಈ ಮೂವಿಲಿ. ಮೂವಿ ಮಾತ್ರ ಭಾಳ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಇಂಡಿಯನ್ ಫೋರ್ಸಸ್ ರಿಲೇಟೆಡ್ ಮೂವಿ. ಇದು ಹೆಂಗೆ ಅಂದರೆ ಕತೆ ಇಂಡಿಯನ್ ಫೋರ್ಸಸ್ ವರ್ಸಸ್ ಅದರ ಸೈಂಟಿಸ್ಟ್ ರಿಲೇಟೆಡ್ ಮೂವಿ. ಭಾಳ ಚೆನ್ನಾಗಿದೆ, ನೀವು ನೋಡಿ. ಈ ಮೂವಿ ಇರೋದು ನೆಟ್ಫ್ಲಿಕ್ಸಲ್ಲಿ. ಯಾರನ್ನ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇದೆ ಅಂದರೆ ಈ ಮೂವಿ ನೋಡಬಹುದು. ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಕ್ರೂ ಅಂತ. ಇದು ಕೂಡ ನೆಟ್ಫ್ಲಿಕ್ಸಲ್ಲಿದೆ. ಈ ಮೂವಿ ರಿವ್ಯೂ ಮಾಡೋದಾದರೆ ಇದು ಏರೋಸ್ಟ್ರಸ್ ರಿಲೇಟೆಡ್ ಮೂವಿ. ಇದರಲ್ಲಿ ಒಂದು ಗೋಲ್ಡ್ ಅಥವಾ ಸ್ಕ್ಯಾಮ್ ಬಗ್ಗೆ ಮೂವಿ ಇದೆ. ಇದು ಕೂಡ ಥ್ರಿಲ್ಲರು, ಟ್ವಿಸ್ಟು ಎಲ್ಲನೂ ಇದೆ. 3 ಆ್ಯಕ್ಟ್ರಸಸ್ ಇದರಲ್ಲಿರೋದು ಮೂವಿಲಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಎಲ್ಲೋ ಒಂಚೂರು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಬೋರ್ ಆಗ್ಬೋದು, ಬಿಟ್ಟರೆ ಮೂವಿ ಎಂಡ್ ತನಕ ನೋಡ್ಬೋದು. ಚೆನ್ನಾಗಿದೆ ಮೂವಿ ಕೂಡ. ಇದು ಬಂದ್ಬಿಟ್ಟು ಊಟು ಮೂವಿ ಅಂತ ರೀಸೆಂಟಾಗಿ ರಿಲೀಸ್ ಆಗಿದೆ. ಅದು OTTಲೂ ನಾನು ನೋಡಿದೆ. ಭಾಳ ಚೆನ್ನಾಗಿದೆ ಮೂವಿ ಮಾತ್ರ. ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಸ್ವಲ್ಪ ಬೋರ್ ಅನಿಸುತ್ತೆ, ಬಿಟ್ಟರೆ ಭಾಳ ಚೆನ್ನಾಗಿದೆ ಮೂವಿ. ಇದು ಅಶ್ವಿನಿ ಮೇಡಮ್ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ವೈಫ್ ಪ್ರೊಡಕ್ಷನಲ್ಲೇ ಬಂದಿರೋದು ಈ ಮೂವಿ ಬಂದ್ಬಿಟ್ಟು. ಇದರಲ್ಲಿ ಆಶಿಕಾ ರನ್ನಾಗ್ತ್ ಅವ್ರು ಮಾಡಿದ್ದಾರೆ. ತುಂಬ ಮೆಚ್ಯೂರ್ಡಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ಇವ್ರದ್ದು ಇದರಲ್ಲಿ. ಇದ್ರದ್ದು ಮೂವಿ ಬಂದ್ಬಿಟ್ಟು ಮೆಡಿಕಲ್ ಫೀಲ್ಡಲ್ಲಿ ಮೆಡಿಕಲ್ ಸೈಂಟಿಸ್ಟ್ ಆದರೆ ಅವ್ರದ್ದು ಹೆಂಗಿರುತ್ತೆ ಏನು ಅನ್ನೋ ಕತೆ ಇದು. ಚೆನ್ನಾಗಿದೆ ಮೂವಿನೂ. ಇದು ಬಂದ್ಬಿಟ್ಟು ಅಮೆಝಾನ್ ಪ್ರೈಮಲ್ಲಿದೆ, ನೋಡಿ. ಈ ಮೂವಿ ಬಂದ್ಬಿಟ್ಟು ಶಾಕಾಹಾರಿ ಅಂತ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಮೂವಿ ಸರ್ಚ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಭಾಳಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಚೆನ್ನಾಗಿದೆ ಮೂವಿ, ನೋಡಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ನೋಡೋಣ ಇದನ್ನು ಎಲ್ಲಿ ಸಿಗುತ್ತೆ ಅಂತ ಸರ್ಚ್ ಮಾಡಿದಾಗ ಅಮೆಝಾನ್ ಪ್ರೈಮಲ್ಲಿತ್ತು. ನೋಡಿದೆ, ಚೆನ್ನಾಗಿದೆ ಮೂವಿ. ಥ್ರಿಲ್ಲರ್ ಮೂವಿ. ಇದರಲ್ಲಿ ಅಷ್ಟೊಂದು ಈಗ ದೊಡ್ಡ ಆ್ಯಕ್ಟರ್ ಅಥವಾ ಆ್ಯಕ್ಟ್ರಸಸ್ ಇಲ್ದಿದ್ರು ಈ ಸೈಡ್ ಆ್ಯಕ್ಟರ್ಸ್ ಇದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಮೂವಿ ಬಂದ್ಬಿಟ್ಟು. ಒಂಥರ ಥ್ರಿಲ್ಲರು, ಕಾಮಿಡಿ ಎಲ್ಲ ಮಿಕ್ಸ್ ಇದೆ. ನೀವು ಒಂದು ಸತಿ ನೋಡಿ. ಇದು ತೆಲುಗು ಮೂವಿ, ಟೆನೆಂಟ್ ಅಂತ. ಇದು ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಮೂವಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಏನು ಅಂತ ಸ್ಟೋರಿ ಗೊತ್ತಾಗಲ್ಲ. ಯಾರು ಮಾಡಿದ್ದಾರೆ ಅಂದರೆ ಮೀನ್ಸ್ ಯಾರಿದ್ರ ಕ್ರೈಮ್ ಮಾಡಿದ್ದಾರೆ ಅಂತಲೂ ಗೊತ್ತಾಗಲ್ಲ. 2 ಕಪಲ್ಸ್ ಸ್ಟೋರಿ ಮೇಲೆ ರನ್ ಆಗ್ತಾ ಇರುತ್ತೆ ಮೂವಿ. ಅದರಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಈಸ್ ಅ ಮೇನ್ ಕ್ಯಾರೆಕ್ಟರ್. ಅದನ್ನು ಬಿಟ್ಟರೆ ಅದರ್ ಕ್ಯಾರೆಕ್ಟರ್ಸು ಬರ್ತಾ ಇರುತ್ತೆ. ಚೆನ್ನಾಗಿದೆ ಮೂವಿ, ಒಂಥರ ಡಿಫ್ರೆಂಟ್ ಆಗಿದೆ. ಹೊಸ ಪ್ರತಿಭೆಗಳು ಮೀನ್ಸ್ ಹೊಸ ಹೀರೋ. ಇವರು ಹಳೆ ಸೈಡ್ ಆ್ಯಕ್ಟರಾಗಿ ಮಾಡ್ತಿದ್ದಿದ್ದು ಈ ಮೂವಿಲಿರೋ ಹೀರೋ ಇದರಲ್ಲಿ ಮೇನ್ ಹೀರೋ ಆಗಿ ಮಾಡ್ತಿದ್ದಾರೆ. ಚೆನ್ನಾಗಿದೆ ಮೂವಿ ಬಂದ್ಬಿಟ್ಟು. ಇದು ಕೂಡ ಅಮೆಝಾನ್ ಪ್ರೈಮಲ್ಲೇ ಇದೆ. ನಾನು ಸರ್ಚ್ ಮಾಡ್ತಾ ನೋಡೋಣ ಬೇರೆ ಥರ ಅಂತ ಸರ್ಚ್ ಮಾಡ್ಬೇಕಾದ್ರೆ ಇದೊಂದು ಸಿಕ್ತು. ಅದಕ್ಕೋಸ್ಕರ ಈ ಮೂವಿನೂ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ, ಪ್ಲೀಸ್ ನೋಡಿ. ಈ ಎಲ್ಲ ಮೂವಿಗಳೂ ಇನ್ನೊಂದು ಮೂವಿ ಬಂದ್ಬಿಟ್ಟು ರತ್ನಂ ಅಂತ. ಇದು ಬಂದ್ಬಿಟ್ಟು ತಮಿಳ್ ಮೂವಿ. ನಾನು ತೆಲುಗಲ್ಲಿ ನೋಡಿದೆ, ನನಗೆ ತಮಿಳ್ ಅಷ್ಟು ಅರ್ಥ ಆಗಲ್ಲ ಅಂತ ತೆಲುಗಲ್ಲಿ ನೋಡಿದೆ. ಇದು ಕೂಡ ಭಾಳ ಚೆನ್ನಾಗಿದೆ ಮೂವಿ. ಇದು ಮದರ್ ಆ್ಯಂಡ್ ಸನ್ ಸೆಂಟಿಮೆಂಟಲ್ ವರ್ಕ್ ಆಗೋವಂಥ ಮೂವಿ. ಇದರಲ್ಲಿ ಆಲ್ಮೋಸ್ಟ್ ರೌಡಿಸಮ್ ಆ್ಯಂಡ್ ಪೊಲಿಟಿಕ್ಸ್ ಎವ್ರಿಥಿಂಗ್ ಇನ್ಕ್ಲೂಡ್ ಆಗಿದೆ. ಇದು ಕೂಡ ಅಮೆಝಾನ್ ಪ್ರೈಮಲ್ಲೇ ನಿಮಗೆ ಸಿಗುತ್ತೆ. ಇವೆಲ್ಲ ಒಂಥರ ಪ್ಯಾಕೇಜ್ ಮೂವಿ. ಈಗಿಂದ ಇದರಲ್ಲಿ ಡಿಫ್ರೆಂಟ್ ಮೂವೀಸ್ನ ನೋಡೋಣ ಅಂತ ಒಂದೊಂದು ಥರ ನೋಡಿದೆ.
ಅಮೆಝಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ಯಾರಿಗಾನ ಸಬ್ಸ್ಕ್ರಿಪ್ಷನ್ ಇದ್ದರೆ ಇವೆಲ್ಲ ಮೂವೀಸು ನೋಡ್ಬೋದು. ಈಗಿನ ಇದರಲ್ಲಿ ಯಾವ ಥಿಯೇಟರ್ಸಲ್ಲಿ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸಿಟೀಸಲ್ಲಿ ಅಷ್ಟೇ ಥಿಯೇಟರ್ಸಲ್ಲಿ ನೋಡ್ಬೋದು ಮೂವೀಸು. ಸಣ್ಣ ಸಣ್ಣ ಸಿಟೀಸಲ್ಲಿ ಆಲ್ಮೋಸ್ಟು ಎಲ್ಲ ಪ್ಯಾನ್ ಇಂಡಿಯಾ ಮೂವೀಸು ಮಾಡೋಣ ಅಂತ ಎಲ್ಲ ಹೀರೋಸು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಈ ಚಿಕ್ಕ ಚಿಕ್ಕ ಮೂವೀಸ್ ಬರೋದೇ ಬಿಟ್ಬಿಟ್ಟಿದ್ದಾರೆ. ಬಜೆಟು ಹಂಗೆ ಆಗಿಬಿಟ್ಟಿದೆ, ದೊಡ್ಡ ದೊಡ್ಡ ಬಜೆಟ್ ಹಾಕ್ಕೊಂಡು ಮೂವಿ ಮಾಡೋದು ಆ ಥರ ಆಗಿದೆ. ಹಂಗಾಗಿ ಚಿಕ್ಕ ಚಿಕ್ಕ ಮೂವೀಸು ರಿಲೀಸ್ ಆಗುತ್ತೆ, ಬಟ್ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಜನಕ್ಕೆ. ಓ ಟಿ ಟಿಲಿ ಬಂದಾಗೆ ಗೊತ್ತಾಗ್ತಾ ಇರೋದು. ಅದಕ್ಕೋಸ್ಕರ ನಾನು ಓ ಟಿ ಟಿಲಿ ಯಾವ್ಯಾವ ಮೂವೀಸ್ ರಿಲೀಸ್ ಆಗಿದೆ, ಯಾವ್ಯಾವ ಚೆನ್ನಾಗಿದೆ ಅಂತ ಲಿಸ್ಟ್ ಮಾಡಿ ನಿಮ್ಮ ಮುಂದೆ ಇಡೋ ಪ್ರಯತ್ನ ನಂದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.